ಇವತ್ತಿನ ದಿನ ನಾನೊಂದು ಕ್ವಶನ್ ಅನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರವನ್ನ, ನಿಮ್ದು ಏನೊಂದು SIR ನೀತಿಯನ್ನ ವಿರೋಧಿಸ್ತಾ ಇದ್ದೀರೋ, ನೀವು ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀರಾ ಇಲ್ಲ ಬೇರೆ ದೇಶದ ವ್ಯವಸ್ಥೆಯಲ್ಲಿದ್ದೀರಾ? ಮತ್ತೆ ಈ ರಾಮನಗರ ಏನ್ ಜಿಲ್ಲೆಯನ್ನ ನೀವೇನಾದ್ರೂ ಸಪರೇಟ್ ಜಿಲ್ಲೆಯನ್ನಾಗಿ ಮಾಡ್ಕೊಂಡು ಈ ದೇಶವನ್ನ ಮಾಡಿಕೊಟ್ಟಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾನ್ಯ ಮುಖ್ಯಮಂತ್ರಿಯನ್ನ ನೇರವಾಗಿ ಕೇಳಕ್ ಬಯಸ್ತೀನಿ. ತಪ್ಪಾಗಿದೆ ಅಂತ ಕೂಡಲೇ ನೀವ್ ಯಾಕೆ ಏನ್ ಕ್ರಮ ವಹಿಸಿದಿರಿ ಅಂತ ಕೂಡಲೇ ಹೇಳ್ಬೇಕಾಗ್ತದೆ. ಮತ್ತೆ ನೀವ್ ಇರ್ತಕ್ಕಂಥದ್ದು SIR ಏನ್ ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣೆ ಆಯೋಗದ ಅದನ್ನ ಪಾಲನೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ ಅನ್ನೋದ ಒಂದು ಎಚ್ಚರಿಕೆ ಮಾತನ್ನ ಇವತ್ತು ನಾವು ಕೊಡ್ತಾ ಇದ್ವಿ. ಕನಕಪುರದಲ್ಲೂ ಕೂಡ ಸುಮಾರು ಕಡೆ ಗುಂಕಟ್ಕ ಬಂದಂತ ಸಂದರ್ಭದಲ್ಲಿ ನಾವಲ್ಲೇ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೇವೆ. ರಾಮನಗರ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಕೂಡಲೇ ಏನು ಈಗ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಕರೆಕ್ಟ್ ಆಗಿ SIR ಚುನಾವಣೆ ನೀತಿ ಏನಿದೆ ಅದ್ರ ಪ್ರಕಾರ ನಡಿಬೇಕಾಗ್ತದೆ. ನೀವು ಒಂದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ನೇಮಕ ಮಾಡಿರ್ತಕ್ಕಂಥವ್ರು ನೀವು ರಾಜ್ಯ ಸರ್ಕಾರದ ನೇಮಕ ಮಾಡಿರ್ತಕ್ಕಂಥವ್ರು ಅಲ್ಲ. ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಚುನಾವಣಾ ಆಯೋಗ ನೇಮಕ ಮಾಡಿರೋದ್ರಿಂದ ಚುನಾವಣಾ ಆಯೋಗ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಕ್ರಮ ವಹಿಸಿಕೊಂಡ ನಾವು ಕೂಡ ಬಿಡೋದಿಲ್ಲ. ಮುಖ್ಯಮಂತ್ರಿ ಆಗಿರ್ಲಿ ಯಾರೇ ಆಗಿದ್ರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವೆಲ್ಲ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ನಿಮ್ಗೆ ಇರ್ಬೇಕಾಗ್ತದೆ. DC ಆದವ್ರು ಕೂಡ ನಾವೊಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸಂವಿಧಾನ ನಡೆಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಯಾರೋ ಒಬ್ಬ CM ಹೇಳಿದ್ರು ಅದೇಳಿದ್ರು ಅಂತ ಹೇಳಿ ಅವ್ರ ಕೈಗೊಂಬೆ ತರ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಹತ್ತಿಕ್ಕಾಗಲ್ಲ. ನೀವು ಕೂಡಲೇ ನಿಮ್ಮನ್ನು ಕೂಡ ಮುಂದಿನ ದಿನದಲ್ಲಿ ಬಂಧಿಸುವಂತ ಕೆಲಸ ಆಗ್ಬೋದು, ಸಸ್ಪೆಂಡ್ ಮಾಡುವಂತ ಕೆಲಸ ಆಗ್ಬೋದು, ಅದು ಮಾಡಿಕೊಂಡ ನಾವು ಬಿಡೋಲ್ಲ ಅಂತ ಒಂದು ಎಚ್ಚರಿಕೆಯನ್ನ ಮಾತನ್ನ ಹೇಳ್ತಾ, ಇದನ್ನ ಯಾವುದೇ ಕಾರಣಕ್ಕೂ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ರಾಜ್ಯ ಚುನಾವಣಾ ಆಯೋಗ, ರಾಷ್ಟ್ರ ಚುನಾವಣಾ ಆಯೋಗ ಕೂಡಲೇ ಇದಕ್ಕೆ ಗಮನ ಹರಿಸುವ ರೀತಿಯಲ್ಲಿ ಮಾಡಬೇಕು. ಡೆಲ್ಲಿ ಗಂಟ ಹೋದ್ರು ಸರಿನೇ ಅಂತ ಹೇಳ್ತಾ, ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.